ಜೈ ಸಾಯಿರಾಮ್. ಸಾಯಿಬಾಬಾರ ಸಚ್ಚರಿತ್ರೆಯಿಂದ 5 ಕಥೆಗಳನ್ನು ಒಂದೊಂದಾಗಿ ಕೇಳೋಣ. ಮೊದಲನೇ ಕತೆ. ಸಾಯಿಬಾಬಾರ ಮಹಾಭಕ್ತ ದಾಸಗಣು ಈಶೋ ಉಪನಿಷತ್ತನ್ನು ಮರಾಠಿ ಭಾಷೆಯಲ್ಲಿ ಬರೆಯಲು ಆರಂಭಿಸಿದಾಗ ಅದರ ಕೆಲವು ಸಂಗತಿಗಳು ಹಾಗೂ ಒಳ ಅರ್ಥ ತಿಳಿಯಲು ಬಹಳ ಕಷ್ಟವಾಯಿತು. ಈ ಬಗ್ಗೆ ಸಾಯಿಬಾಬಾರ ಜೊತೆ ಚರ್ಚೆ ಮಾಡುವ ಅವಕಾಶ ಸಿಕ್ಕಾಗ ಬಾಬಾ ಅವರು ಹೇಳಿದರು, ನೀನು ಚಿಂತಿಸಬೇಡ, ಮನೆಗೆ ಹಿಂತಿರುಗುವಾಗ ಕಾಕಾ ಅವರ ಮನೆಯ ಸೇವಕಿ ನಿನ್ನ ಎಲ್ಲ ಅನುಮಾನಗಳನ್ನು ಪರಿಹರಿಸುತ್ತಾಳೆ ಅಂತ ಸೂಚಿಸಿದರು. ಅವರ ಮಾತನ್ನು ಸಂಪೂರ್ಣವಾಗಿ ನಂಬಿ ದಾಸಗಣು ಶಿರಡಿಯಿಂದ ಬಾಂಬೆಯಲ್ಲಿರುವ ಕಾಕಾ ಸಾಹೇಬ್ ದೀಕ್ಷಿತರ ಮನೆಯಲ್ಲಿ ಉಳಿದರು. ಅಲ್ಲಿ ಮರುದಿನ ಮುಂಜಾನೆ ಒಂದು ಸುಂದರವಾದ ಹಾಡು ಕೇಳಿಸುತ್ತಿತ್ತು. ಹೊರಗಡೆ ಬಂದು ನೋಡಿದಾಗ ಒಂದು ಬಡ ಹುಡುಗಿ ಚಿಂದಿ ಬಟ್ಟೆಯನ್ನು ಧರಿಸಿ ಪಾತ್ರೆಯನ್ನು ಸ್ವಚ್ಛಗೊಳಿಸುತ್ತಾ ನಗುತ್ತಾ ಹಾಡುತ್ತಿದ್ದಳು. ದಾಸಗಣು ಅವಳ ಉಲ್ಲಾಸ ಹಾಗೂ ಬಡತನ ನೋಡಿ ಕರುಣೆಯಿಂದ ಕಾಕಾರಿಗೆ ಹೇಳಿ ಅವಳಿಗೆ ಹೊಸ ಸೀರೆಯನ್ನು ಕೊಡಿಸಿದರು. ಆ ಹುಡುಗಿ ಹೊಸ ಸೀರೆ ಉಟ್ಟು ಸಂತೋಷದಿಂದ ಕುಣಿದಾಡಿದಳು. ಮರುದಿನ ಅವಳು ಹಿಂದಿನಂತೆಯೇ ಹರಿದ ರವಿಕೆ ಉಟ್ಟುಕೊಂಡು ಅದೇ ಸಂತೋಷ ಹಾಗೂ ಉತ್ಸಾಹದಿಂದ ಮನೆ ಕೆಲಸವನ್ನು ಮಾಡುತ್ತಿದ್ದಳು. ದುಃಖ ಅಥವಾ ನಿರಾಶೆ ಕೊಂಚ ಕೂಡ ಅವಳ ಮುಖದಲ್ಲಿ ಕಾಣಿಸುತ್ತಿರಲಿಲ್ಲ. ನಮ್ಮ ಎಲ್ಲ ಸಂತೋಷ ಹಾಗೂ ದುಃಖ ನಮ್ಮ ದೃಷ್ಟಿಕೋನದಲ್ಲಿ ಇರುತ್ತದೆ. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ದೇವರಿಂದ ನಿರ್ಧರಿಸಲ್ಪಟ್ಟಿದೆ ಮತ್ತು ಅಂತಿಮವಾಗಿ ನಮಗೆ ಒಳ್ಳೆಯದೇ ಎಂಬ ನಂಬಿಕೆ ಇಟ್ಟು ತೃಪ್ತಿಯ ದಾರಿಯಲ್ಲಿ ಮುಂದೆ ಸಾಗಬೇಕು ಎನ್ನುವುದನ್ನು ದಾಸಗಣು ತಿಳಿದುಕೊಂಡರು. ಇದನ್ನು ನಾವು ಹೀಗೆ ಅರಿತು ನುರಿತು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನ್ವಯಿಸಿದರೆ ನಮಗೆ ಸಂತೋಷ ಹಾಗೂ ಬಾಬಾ ಅವರ ಆಶೀರ್ವಾದ ದೊರಕುವುದು. ಜೈ ಸಾಯಿರಾಮ್.